ವೀಕ್ಷಕರೇ ಮೋದಿಯಿಂದ ಬಂಪರ್ ಗಿಫ್ಟ್ ಬಂದಿದೆ. ಮೋದಿ 2,000 ರು ಹಣವನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ರೈತ ಬಾಂಧವರಿಗೆ ಇಲ್ಲೊಂದು ಖುಷಿ ಸುದ್ದಿ ಇದೆ. ಇದೇ ರೀತಿಯ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಏನು ರೈತರಿಗೆ ಹೆಲ್ಪ್ ಆಗಲಿ, ರೈತರು ಮುಂದೆ ಬರಲಿ ಅನ್ನೋ ಕಾರಣದಿಂದ ರೈತರಿಗೆ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆಯಡಿ ಏನು 6,000 ರುಗಳನ್ನು ಕೊಡ್ತಾಯಿದ್ರು. ವಾರ್ಷಿಕವಾಗಿ 6,000 ರುಗಳನ್ನು ಕೊಡ್ತಾಯಿದ್ರು. ಕೃಷಿ ಕೆಲಸಕ್ಕೆ ಅನುಕೂಲ ಆಗಿ ಅಂತ ಹೇಳಿ ಕೊಡ್ತಾಯಿದ್ರು. ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತೆಗೆದುಕೊಂಡಿದೆ. ಇನ್ನೂ ಕೂಡ ನಮ್ಮ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ 6,000 ಹಣವನ್ನು 8,000ಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗಿದೆ. ಎಕ್ಸ್ಟ್ರಾ 2,000 ರುಗಳನ್ನು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು. ನಮ್ಮ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿಯಾದಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ತೆಗೆದುಕೊಂಡಿದ್ದಾರಂತೆ. ನಾವು ಗೆದ್ದಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ರೈತರು. ಅವರಿಗೊಂದು ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ ನಾವು ಅವರಿಗೆ ಎಕ್ಸ್ಟ್ರಾ 2,000 ರುಗಳನ್ನು ಕೊಡಬೇಕು ಅಂತೇಳಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ ಜನಗಳಿಗೆ 17ನೇ ಕಂತಿನ ಒಂದು PM ಕಿಸಾನ್ ಯೋಜನೆ ಹಣ ತಲುಪ್ತಾ ಇದೆ. ಸತತ 5 ವರ್ಷದಿಂದ ನಾವು ಅದನ್ನು ನಡೆಸ್ಕೊಂಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ಇನ್ನು 18ನೇ ಕಂತಿನಲ್ಲಿ ನಾವು ವಾರ್ಷಿಕವಾಗಿ 8,000 ರುಗಳನ್ನು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ನರೇಂದ್ರ ಮೋದಿಯವರು ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಅಥವಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದ್ದಾರೆ. ಏನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿರುವಂಥ ಕೃಷಿ ಮಂತ್ರಿಗಳು ಇದ್ರ ಬಗ್ಗೆ ಒಂದು ಯೋಚನೆಯನ್ನು ಮಾಡಿ ನರೇಂದ್ರ ಮೋದಿಯವರ ಹತ್ರ ತಿಳಿಸಿದಾರಂತೆ, ನೀವು ಈ ಥರ ನಿರ್ಧಾರವನ್ನು ಮಾಡಿ ಅಂತ ಹೇಳಿ. ಅದ್ರ ಜೊತೆ ಕೃಷಿ ಮೇಲೆ ತುಂಬ ಬೆಳೆ ಸಾಲಗಳನ್ನು ನೀಡ್ತಾ ಇದ್ದಾರೆ. ಕೃಷಿಗೆ ಬಡ್ಡಿ ರಹಿತವಾದಂಥ ಬೆಳೆ ಸಾಲಗಳು, ಕೃಷಿ ಯೋಜನೆಗಳಿಗೆ ನೂರಾರು ರೀತಿಯ ಒಂದು ರಿಸರ್ಚ್ ಮಾಡಲಿ ಅಂತೇಳಿ ರಿಸರ್ಚ್ಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರಂತೆ. ಯಾರಾದರೂ ಇದ್ದರೆ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಬೋದು. ಉಚಿತವಾಗಿರುವಂಥ ವೆಬ್ಸೈಟ್ಗಳಿದೆ. ನೀವು ಒಂದು ಕೃಷಿ ಇಲಾಖೆಯಲ್ಲಿ ಹೋಗಿ ಇದನ್ನು ವಿಚಾರಿಸ್ಬೇಕು. ನಿಮ್ಮ ಒಂದು ತಾಲೂಕಿನಲ್ಲಿರುವಂಥ ಕೃಷಿ ಇಲಾಖೆಯಲ್ಲಿ ಹೋಗಿ ಹೊಸದಾಗಿ ಬಂದಿರುವಂಥ ಕೃಷಿ ಯೋಜನೆಗಳನ್ನ ತಿಳಿಸಿ ಅಂತಂದರೆ ಖಂಡಿತವಾಗ್ಲೂ ಅವರು ನಿಮಗೆ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡು ರೈತರಿಗೆ ಅನುಕೂಲವಾಗಲಿ, ಅವರ ಬೆಳೆಗಳಿಗೆ ಒಂದು ರೀತಿಯಾದಂತಹ ಹೆಚ್ಚಿನ ಬೆಲೆಗಳನ್ನು ನೀಡಿ ಅವರು ಕೊಂಡ್ಕೊಳ್ಬೇಕು. ಹೆಚ್ಚಿನ ಜನಗಳು ಏನು ಯುವ ಜನಗಳಿದ್ದಾರೆ ಅವರೆಲ್ಲರೂ ಕೂಡ ಬೆಳೆಗಳನ್ನು ಹಾಕೋದಕ್ಕೆ, ರೈತರಾಗೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ಸರ್ಕಾರ ನೂರಾರು ರೀತಿಯ ಯೋಜನೆಗಳನ್ನು ಜಾರಿಗೆ ತೊಗೊಂಬರ್ತಾ ಇದೆ. ಅದರಲ್ಲಿ ತುಂಬ ಮೊದಲನೇದು ಅಂತಂದರೆ ಅದು ನಮ್ಮ ಈ PM ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ. ಇದರಲ್ಲಿ ನಿಜವಾಗ್ಲೂ ಕೂಡ 2,000 ರುಗಳನ್ನು ಕೊಡ್ತಾ ಇರೋದು ರೈತರಿಗೆ ಅನುಕೂಲ ಆಗ್ತಾ ಇದೆ. ಅವರ ಒಂದು ಕೃಷಿ ಯಂತ್ರೋಪಕರಣಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಅವರು ಈ ಒಂದು ಹಣವನ್ನು ಬಳಕೆ ಮಾಡ್ತಾ ಇದ್ದಾರೆ. ಸ್ವತಃ ರೈತರು ಕೂಡ ಹೇಳ್ಕೊಂಡಿದ್ದಾರೆ. ನೀವು ಇದಕ್ಕೆ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ, ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಇನ್ನೂ ಕೂಡ ನೀವು ಅಪ್ಡೇಟ್ನ ಮಾಡಿಸ್ಕೊಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡನ್ನು ಇವಾಗ ಅಪ್ಡೇಟ್ ಮಾಡಿಸ್ಕೊಬೇಕಾಗುತ್ತೆ. ತುಂಬ ವರ್ಷಗಳಾಗಿರುತ್ತೆ ಅಪ್ಲೈ ಮಾಡಿ, ಅದಕ್ಕೆ ನೀವು ಅಪ್ಡೇಟ್ನ ಮಾಡಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ನ ಲಿಂಕ್ ಮಾಡಿ, ನಿಮ್ಮ RTC ಏನಿರುತ್ತೆ ಅಂದರೆ ನಿಮ್ಮ ಪಹಣಿ, ಯಾವ ಜಮೀನಲ್ಲಿ ಇರ್ತೀರೋ ನೀವು ರೈತರಾಗಿರಬೇಕು. ಮುಖ್ಯವಾಗಿ ಇಲ್ಲಿ ನೀವು ರೈತರಾದವರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ RTC ಏನಿರುತ್ತೆ ಪಹಣಿಯ ನಂಬರ್ನ ಅಲ್ಲಿ ಹಾಕಬೇಕಾಗುತ್ತೆ. ಕಡ್ಡಾಯವಾಗಿ ಅದೆಲ್ಲ ಕೂಡ ನೋಡಿನೇ ಅವರು ನಿಮಗೆ ಕೊಡೋದು. ಸುಮ್ಮನೆ ನೀವು ಯಾವುದೋ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ನಿಮಗೆ ಅಪ್ಲೈ ಆಗೋದಿಲ್ಲ. ನೀವು ದಂಡವನ್ನು ತೆರಬೇಕಾಗುತ್ತೆ. ಇಲ್ಲ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ನಾವು ಅಪ್ಲೈ ಮಾಡಿದ್ದಲ್ಲಿ ತಪ್ಪಿಲ್ಲ, ನಮ್ಮದೇನು ಕೂಡ ನಾವು ರೈತರೇ, ನಾವು ಕೂಡ ಬೆಳೆಗಳನ್ನು ಬೆಳಿತೀವಿ, ರಾಗಿ, ಭತ್ತ ಆಗಿರಲಿ, ಯಾವುದೇ ಪ್ರಾದೇಶಿಕ ಬೆಳೆಗಳನ್ನು ಬೆಳಿತೀವಿ ಅನ್ನೋದಾಗಿದ್ದರೆ ನೀವು ಅಪ್ಲೈನ ಮಾಡಿ. ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಸಿಗುತ್ತೆ. ಅದನ್ನು ಕೂಡ ನೀವು ಸದುಪಯೋಗ ಪಡ್ಕೊಬೋದು. ಸುಮ್ಮನೆ ಸುಳ್ಳಾಗಿ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಹೋಗಬೇಡಿ. ಈ ಒಂದು ನಿಟ್ಟಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹತ್ತಿರವಂಥ ಗ್ರಾಮ 1 ಆಗಿರಲಿ ಅಥವಾ ಬಾಪೂಜಿ ಸೆಂಟರ್ಗಳ ಹತ್ರ ಹೋಗಿ ಈ ವಿಷಯವನ್ನು ತಿಳಿಸಿ, ಅವರು ಅಪ್ಲೈ ಮಾಡಿಕೊಡ್ತಾರೆ. ಅದ್ರ ಜೊತೆ ನೀವು ಅಪ್ಲೈನ ಮಾಡಿದರೆ ನೀವು ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ ಹೊಸ್ದಾಗಿ. ಅದ್ರ ಜೊತೆ ನೀವು ಅಪ್ಡೇಟ್ನ ಮಾಡಿಸಿ ನಿಮ್ಮ ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಡಬೇಕಾಗುತ್ತೆ.
ತುಂಬ ಜನಕ್ಕೆ ಹೋಲ್ಡಲ್ಲಿರುತ್ತೆ ಅಮೌಂಟು. ಏನು ಒಂದು 17 ಕಂತು ಬಂದಿದೆ ಅಂದರೆ ಸ್ವಲ್ಪ ಕಂತು 15 ಕಂತು 14 ಕಂತು ಹೋಲ್ಡಲ್ಲಿರುತ್ತೆ. ಅದಕ್ಕೆಲ್ಲ ಸರ್ಕಾರ ಹೋಲ್ಡ್ ಮಾಡಿರುತ್ತೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳು ನೀವು ಅಪ್ಡೇಟ್ನ ಮಾಡಿಸಿರೋದಿಲ್ಲ, ಅದಕ್ಕೋಸ್ಕರ ಹೋಲ್ಡ್ ಮಾಡಿರುತ್ತೆ. ಇಷ್ಟೇ ಕಾರಣ. ಅದನ್ನು ಬಿಟ್ಟೇನು ಸರ್ಕಾರ ನಿಮ್ಮದೇ ಒಂದು ಅಕೌಂಟದಲ್ಲಿ ಅವರು ಹಿಡಿತದಲ್ಲೇನು ಇಟ್ಕೊಂಡಿರೋದಿಲ್ಲ. ಏನೋ ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ಅವರು ನಿಮಗೆ ಹಣ ಬಂದಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸಲ ಪರಿಶೀಲನೆ ಮಾಡಿ ನಿಮ್ಮ ಏನು ಅರ್ಜಿನಲ್ಲಿ ಏನಂತ ತೋರಿಸ್ತಾ ಇದೆ, ಏನು ಪ್ರೊಸೆಸಿಂಗಲ್ಲಿದೆಯೋ ಅಥವಾ ಪೇಮೆಂಟ್ ಆಗಿದೆಯಾ ಅಂತ ಹೇಳಿ ಡೀಟೇಲಾಗಿ ಕೊಡುತ್ತೆ. ಅದನ್ನೆಲ್ಲ ಹೋಗಿ ವಿಚಾರಿಸ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಕೊಡಿ. ಥ್ಯಾಂಕ್ ಯು. ಧನ್ಯವಾದಗಳು.